ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ನಾವೇ ದಿನ ಬೆಂಗಳೂರಿನ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯಲ್ಲಿದ್ದೀವಿ. ಅಪೋಲೋ ಆಸ್ಪತ್ರೆ ಯಾವ ರೀತಿಯ ಸರ್ವಿಸಸ್ ಅನ್ನು ಪೇಷಂಟ್ಸಿಗೆ ಕೊಡ್ತಾ ಇದೆ, ಹಾಗೆ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಪೋಲೋ ಆಸ್ಪತ್ರೆ ಶೇಷಾದ್ರಿಪುರಂನ ಸೀನಿಯರ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ BC ಶ್ರೀನಿವಾಸ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವರೊಟ್ಟಿಗೆ ಸೀನಿಯರ್ ಕನ್ಸಲ್ಟೆಂಟ್ CTVS ಆ್ಯಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಆನಂದ್ ಸುಬ್ರಹ್ಮಣ್ಯಂ ಅವರಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಡಾಕ್ಟರ್, ಮೊದಲಿಗೆ ವಾಟ್ ಈಸ್ ದಿಸ್ ಹಾರ್ಟ್ ಫೇಲ್ಯೂರ್? ಹಾರ್ಟ್ ಫೇಲ್ಯೂರ್ ಸಾಮಾನ್ಯವಾಗಿ ನಾವು ತುಂಬ ಕೇಳ್ಪಟ್ಟಿದ್ದೀವಿ, ಬಟ್ ಎಷ್ಟೋ ಜನಕ್ಕೆ ಎಕ್ಸಾಕ್ಟಾಗಿ ಹಾರ್ಟ್ ಫೇಲ್ಯೂರ್ ಏನು ಅನ್ನೋದು ಗೊತ್ತಿಲ್ಲ. ಸೊ ಫಸ್ಟು ಫಂಡಮೆಂಟಲ್ ಥಿಂಗ್ ಏನಂದರೆ, ಹೃದಯ ಅಂತ ಹೇಳಿದ್ರೆ ಅದು ಒಂದು ಪಂಪ್. ಇದು ನಮಗೆ ರಕ್ತದ ಮೂಲಕ ಎಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್. ಸೊ ರಕ್ತ ಸಪ್ಲೈ ಆದರೆ ಶರೀರ ಕೆಲಸ ಮಾಡುತ್ತೆ, ಶರೀರ ಜೀವಂತವಾಗಿರುತ್ತೆ. ಸೊ ಎಲ್ಲ ಅಂಗಗಳಿಗೂ ರಕ್ತದ ಅವಶ್ಯಕತೆ ಇದೆ. ಈಗ ಹಾರ್ಟು ಒಂದು ಪಂಪು, ಶರೀರದಲ್ಲಿ ರಕ್ತನ ಪಂಪ್ ಮಾಡುತ್ತೆ. ಆ ಪಂಪ್ ಮಾಡೋ ರೇಟ್ ಏನಿದೆಯಲ್ಲ, ನಾವು ರೆಸ್ಟ್ನಲ್ಲಿದ್ದಾಗ 1.5 ಒಂದು 2 ಲೀಟ್ರ್ ರಕ್ತ ಬೇಕಾಗತ್ತೆ. ಅದು ಶರೀರ ಕೆಲಸ ಮಾಡುವಾಗ ಆ ಮಾನಸಿಕ ಸ್ಥಿತಿ ಅಥವಾ ದೈಹಿಕ ಸ್ಥಿತಿಗೆ ತಕ್ಕಂತೆ 3ರಿಂದ 18 ಲೀಟ್ರ್ ರಕ್ತ ಬೇಕಾಗಬಹುದು ನಿಮಿಷಕ್ಕೆ. ಸೊ ಈಗ ಈ ಪಂಪದು ಕಾರ್ಯ ಏನಿದೆಯಲ್ಲ, ಶರೀರದ ಕಾರ್ಯದ ತಕ್ಕಂತೆ ಅದು ಪಂಪ್ ಮಾಡುತ್ತೆ, ಡಿಮ್ಯಾಂಡಿಗೆ ತಕ್ಕಂತೆ. ಸೊ ಹಾರ್ಟ್ ಫೇಲ್ಯೂರ್ ಅಂದರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಾದ್ರೆ, ಯಾವುದೇ ಕಾರಣದಿಂದ ಅಥವಾ ಯಾವುದೇ ಕಾಯಿಲೆಯಿಂದ ಹೃದಯ ಶರೀರಕ್ಕೆ ಎಷ್ಟು ರಕ್ತ ಹರಿಸ್ಬೇಕು ಅದನ್ನು ಪಂಪ್ ಮಾಡೋಕ್ಕಾಗದೇ ಇದ್ದರೆ ಅದನ್ನು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ಈಗ ಯಾವ ಒಂದು ಸ್ಟೇಜಲ್ಲಿ ಪೇಷಂಟ್ಸಿಗೆ ಸರ್ಜಿಕಲ್ ಆಪ್ಷನ್ಸ್ ಬೇಕಾಗುತ್ತೆ ಡಾಕ್ಟರ್? ಸೊ ಈಗಾಗಲೇ ಡಾಕ್ಟರ್ ಶ್ರೀನಿವಾಸ್ ಅವ್ರು ಹೇಳಿದಾಗೆ, ಮೆಜಾರಿಟಿ ಆಫ್ ಹಾರ್ಟ್ ಫೇಲ್ಯೂರಲ್ಲಿ ಮೆಡಿಕಲ್ ಟ್ರೀಟ್ಮೆಂಟೇ ವಿಲ್ ಟೇಕ್ ಕೇರ್ ಆಫ್ ದ ಪ್ರಾಬ್ಲಮ್. ಒಕೇಶ್ನಲಿ ಭಾಳಷ್ಟು ಡ್ಯಾಮೇಜ್ ಆಗಿ ಹಾರ್ಟು ಯಾವುದೇ ರೀತಿ ಮೆಡಿಸಿನ್ಸ್ ಆಗಲಿ ಇಂಟರ್ವೆನ್ಷನ್ಸ್ ಆಗಲಿ ಐದರ್ ಇನ್ ದ ಕ್ಯಾತ್ ಲ್ಯಾಬ್ ಆರ್ ಎನಿವೇರ್ ದ ಪ್ರೊಸೀಜರಿಂದ ಇಂಪ್ರೂವ್ಮೆಂಟ್ ಬರದೇ ಇದ್ದರೆ, ಅಂಥ ಸಿಚುವೇಷನಲ್ಲಿ ಪೇಷಂಟ್ಸ್ ರೆಗ್ಯುಲರಾಗಿ ದೇ ಕೀಪ್ ಕಮಿಂಗ್ ಬ್ಯಾಕ್ ಟು ಹಾಸ್ಪಿಟಲ್. ಅಂದರೆ ಈ ವಾರ ಬಂದರು, ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ICUಲಿ ಮನೆಗೆ ಹೋದರು, ತಿರ್ಗಾ ಇನ್ನೊಂದು 10 ದಿನದಲ್ಲಿ ವಾಪಸ್ ಬಂದರು, ಈ ರೀತಿ ಪದೇ ಪದೇ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ದಟ್ ಈಸ್ ಅ ಸೈನ್ ದಟ್ ಹಾರ್ಟ್ ಫೇಲ್ಯೂರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮ್ಗೆ ಬೇಕಾದ್ದು ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಅಂತ. ಅಂಥ ಟೈಮಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವ್ರು ವಿಲ್ ರೆಫರ್ ದ ಪೇಷಂಟ್ ಆ್ಯಂಡ್ ಸೇ, ನೋಡಿ ಇದು ಇಂಪ್ರೂವ್ ಆಗ್ತಿಲ್ಲ, ಮೇ ಬಿ ವಿ ಶುಡ್ ಥಿಂಕ್ ಆಫ್ ಸಮಥಿಂಗ್ ಬೆಟರ್, ಮೋರ್ ಅಡ್ವಾನ್ಸ್ಡ್ ಅಂತ ಆವಾಗ ಪ್ರಶ್ನೆ ಬರುತ್ತೆ. ಅಂಥ ಪೇಷಂಟ್ಸ್ನ ನಾವು ICUಗೆ ಅಡ್ಮಿಟ್ ಮಾಡಿಕೊಂಡು ಡಿಕಂಜೆಸ್ಟ್ ಅಂದರೆ ಫ್ಲೂಯಿಡ್ ಎಲ್ಲ ತೆಗೆದು, ಸುಮಾರು ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿರುತ್ತೆ, ಅವೆಲ್ಲ ತೆಗೆದು ದೆನ್ ವಿ ರಿಅಸೆಸ್ ಅಂಥ ಪೇಷಂಟ್ಸ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸೂಟಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಸೆಸ್ ಮಾಡ್ಕೊಳ್ತೀವಿ. ಹಾರ್ಟ್ ಫೇಲ್ಯೂರ್ ಅಂತ ಇದ್ದಾಗ ಡಾಕ್ಟರ್, ಅದಕ್ಕೇನಾದರೂ ಸಿಂಪ್ಟಮ್ಸ್ ಇರುತ್ತಾ? ಸೊ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳಬೇಕು ಅಂದರೆ, ಈಗ ಶರೀರ ನಡೆಯೋಕ್ಕಾಗ್ತಿದ್ದ ಶರೀರ ನಡೆಯೋಕ್ಕಾಗಲ್ಲ, ಆಯಾಸ ಶುರುವಾಗತ್ತೆ. ಸೊ ಇನೆಬಿಲಿಟಿ ಆಫ್ ದಿ ಬಾಡಿ ಟು ಫಂಕ್ಷನ್ ವೆಲ್, ದಟ್ ವಿಲ್ ಬಿ ಒನ್ ಆಫ್ ದ ಕಾಮನೆಸ್ಟ್ ಸಿಂಪ್ಟಮ್ಸ್. ಅಂದರೆ ಟಯರ್ಡ್ನೆಸ್ ಆನ್ ಎಕ್ಸರ್ಷನ್. ಅದಲ್ಲದೆ ಹಾರ್ಟ್ ಒಳಗಡೆ ಒತ್ತಡ ಜಾಸ್ತಿ ಇದ್ದಾಗ ಅದು ಹಿಮ್ಮುಖವಾಗಿ ಶ್ವಾಸಕೋಶದ ಮೇಲೆ ಒತ್ತಡ ಬರುತ್ತೆ. ಆ ಶ್ವಾಸಕೋಶದ ಮೇಲೆ ಒತ್ತಡ ಬರೋದ್ರಿಂದ ಇಂಥ ಶರೀರದಲ್ಲಿ ನಡೆದಾಗ ಮೇಲುಸಿರು ಬರುತ್ತೆ, ಅಂದರೆ ಉಸಿರಿನ ಕ್ರಿಯೆಗೆ ತೊಂದರೆ ಆಗುತ್ತೆ. ಈಗ 6 ಫ್ಲೈಟ್ಸ್ ಆಫ್ ಸ್ಟೇರ್ಸ್ನ ಲೀಲಾಜಾಲವಾಗಿ ಹತ್ತೋ ಶರೀರ 1 ಫ್ಲೈಟ್ ಆಫ್ ಸ್ಟೇರ್ಸ್ ಹತ್ತಿದರೆ ಸುಸ್ತು ಮತ್ತು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಸೊ ನಡೆಯುವಾಗ ಮೇಲುಸಿರು ಬರೋದು ಮೇಯ್ನ್ ಸಿಂಪ್ಟಮ್ ಹಾರ್ಟ್ ಫೇಲ್ಯೂರ್ದು. ಇದಲ್ಲದೆ ಕೆಲವರಿಗೆ ನೀರಿನ ಅಂಶ ತುಂಬಿಕೊಳ್ಳುತ್ತೆ ಶರೀರದಲ್ಲಿ. ಸೊ ಆದ್ದರಿಂದ ಅಂಥವರಿಗೆ ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡು ದೇ ವಿಲ್ ಬಿ ಅನೇಬಲ್ ಟು ಲೈ ಡೌನ್ ಫ್ಲ್ಯಾಟ್. ಸೊ ಅವ್ರೇನು ಹೇಳ್ತಾರೆ, ಇನಿಷಿಯಲ್ ಸ್ಟೇಜಸ್ನಲ್ಲಿ ಆ್ಯಕ್ಚುಲಿ ನಡೆಯುವಾಗ ಉಪ್ಸ ಬರುತ್ತೆ, ಬರ್ತಾ ಅದು ಜಾಸ್ತಿ ಆಗ್ತಾ ರಾತ್ರಿ ಮಲ್ಕೊಂಡ್ರೆ ಎದ್ದು ಕೂತ್ಕೊಳ್ಳೋಂಗಾಗತ್ತೆ, ನನಗೆ ನನ್ನ ನಿದ್ದೆಯಿಂದ ಎಚ್ಚರ ಆಗುತ್ತೆ, ಉಸಿರಿನ ತೊಂದರೆ ಆಗಿ ಅಂತ ಹೇಳ್ತಾರೆ. ಅದು ಒಂದು. ಅದಲ್ಲದೆ ಕಾಲು ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಗುತ್ತೆ, ನೀರು ರಿಟೈನ್ ಆಗಿಬಿಟ್ಟು ಕಾಲು ಸ್ವೆಲ್ಲಿಂಗ್ ಬರುತ್ತೆ. ಈ ಮೇಯ್ನ್ ಈ 3 ಹಾರ್ಟ್ ಫೇಲ್ಯೂರ್ ಸಿಂಪ್ಟಮ್. ಅಂದರೆ ನಡೆಯುವಾಗ ಆಯಾಸ ಬರೋದು,
ನಡೆಯುವಾಗ ಉಸಿರಾಟಕ್ಕೆ ತೊಂದರೆ ಆಗೋದು, ಕಾಲಿನಲ್ಲಿ ನೀರು ಶೇಖರಣೆ ಆಗಿ ಕಾಲು ದಪ್ಪ ಆಗೋದು, ಅಡ್ವಾನ್ಸ್ ಸ್ಟೇಜಸ್ನಲ್ಲಿ ಮುಖ ಹೊಟ್ಟೆ ಅದೆಲ್ಲನೂ ದಪ್ಪ ಆಗೋಕ್ಕೆ ಶುರು ಆಗುತ್ತೆ ನೀರು ತುಂಬಿಕೊಂಡು. ಸರ್ಜಿಕಲ್ ಆಪ್ಷನ್ಸ್ ಅಂತ ಬಂದಾಗ ಬೀಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆರ್ ಎನಿಥಿಂಗ್, ಸೊ ಯಾವ ರೀತಿಯ ಅಡ್ವಾನ್ಸ್ ಕೇರ್ ಪೇಷಂಟ್ಸಿಗೆ ಅವೈಲೇಬಲ್ ಇದೆ ಆ್ಯಂಡ್ ಯಾವ್ಯಾವ ಸರ್ಜರಿಗಳ ಆಪ್ಷನ್ ಸಿಗುತ್ತೆ ಅವರಿಗೆ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸುಮಾರು ಪೇಷಂಟ್ಸು ಕಮ್ ಇನ್ ಅ ವೆರಿ ಸಿಕ್ ಕಂಡೀಷನ್. ಅಂಥವ್ರಿಗೆ ಫಸ್ಟ್ ವಿ ಹ್ಯಾವ್ ಟು ಸ್ಟೆಬಿಲೈಸ್ ದೆಮ್. ಸೊ ಸ್ಟೆಬಿಲೈಸ್ ಮಾಡೋಕ್ಕೆ ಆಗಲೇ ಹೇಳ್ದಂಗೆ ಐ ಸಿ ಯುಲಿ ಇಟ್ಕೊಂಡು ಸುಮಾರು ಲೈನ್ಸ್ ಹಾಕಿ ಇಂಜೆಕ್ಷನ್ಸ್ ಕೊಟ್ಟು ಬಲೂನ್ ಪಂಪ್ ಅಂತ ಇರುತ್ತೆ ಅದನ್ನು ಹಾಕ್ತೀವಿ ಟೆಂಪ್ರರಿಯಾಗಿ ಹಾರ್ಟಿಗೆ ಸಪೋರ್ಟ್ ಮಾಡೋಕ್ಕೆ. ಅದು ಸಾಲದೇ ಇದ್ದರೆ ವಿ ಪುಟ್ ವಾಟ್ ಇಸ್ ಕಾಲ್ಡ್ ಎಸ್ ಎನ್ ಎಕ್ಮೋ, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಟರ್ ಅಂತ. ಈಗ ನೀವು ಕೋವಿಡ್ ಟೈಮಲ್ಲಿ ನೋಡಿದ್ರಿ ಆರ್ಟಿಫಿಷಿಯಲ್ ಲಂಗ್ ಥರ ಕೆಲಸ ಮಾಡುತ್ತೆ ಅಂತ. ಇದು ಆರ್ಟಿಫಿಷಿಯಲ್ ಹಾರ್ಟ್ ಆ್ಯಂಡ್ ಲಂಗ್ ಥರನೂ ಕೆಲಸ ಮಾಡ್ಬೋದು. ಇದನ್ನು ಹಾಕ್ಕೊಂಡು ಫಸ್ಟ್ ವಿ ಸ್ಟೆಬಿಲೈಸ್. ಕಿಡ್ನೀಸ್ ಡ್ಯಾಮೇಜ್ ಆಗಿರುತ್ತೆ, ಲಿವರ್ ಫಂಕ್ಷನ್ ಕೆಟ್ಟೋಗಿರುತ್ತೆ, ಸುಮಾರು ತೊಂದರೆಗಳಿರುತ್ತೆ. ವಿ ಫಸ್ಟ್ ಸ್ಟೆಬಿಲೈಸ್ ಸಚ್ ಅ ಪೇಷಂಟ್. ಆಮೇಲೆ ಹಾರ್ಟ್ ಫೇಲ್ಯೂರ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಸ್ಟೆಪ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ ಇಲ್ವಾ ಅಂತ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಇಸ್ ಲಂಗಲ್ಲಿ ಪ್ರೆಷರ್ ಎಷ್ಟಿದೆ ಅಂತ ನಾವು ಅಸೆಸ್ ಮಾಡ್ತೀವಿ. ಅದಕ್ಕಾಗಿ ಒಂದು ರೈಟ್ ಹಾರ್ಟ್ ಕ್ಯಾತ್ ಅಂತ ಮಾಡ್ತೀವಿ. ಓಕೆ. ಸೊ ಡಾಕ್ಟರ್, ಈಗ ಹಾರ್ಟ್ ಫೇಲ್ಯೂರ್ ಅಂತಂದಾಗ ಒಂದಷ್ಟು ಮೇಜರ್ ರಿಸ್ಕ್ ಫ್ಯಾಕ್ಟರ್ಗಳನ್ನು ನಾವು ಕೇಳ್ಪಟ್ಟಿದ್ದೀವಿ ಡಾಕ್ಟರ್. ಸೊ ವಾಟ್ ಆರ್ ದೋಸ್, ಅದನ್ನು ನೀವು ಹೇಳೋದಾದರೆ? ಈಗ ಪೂಲ್ ಆಫ್ ಹಾರ್ಟ್ ಫೇಲ್ಯೂರ್ ನಾವು ಪ್ರಪಂಚ ನೋಡಿದ್ರೆ ಈಗ ಹಾರ್ಟ್ ಫೇಲ್ಯೂರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಈ ಹಾರ್ಟ್ ಫೇಲ್ಯೂರ್ಗೆ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಬಂದು ಪ್ರಯರ್ ಹಾರ್ಟ್ ಅಟ್ಯಾಕಿಂದ ಆಗ್ತಾ ಇದೆ. ಪ್ರಯರ್ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗಿ ಹಾರ್ಟ್ ವೀಕ್ ಆಗುತ್ತೆ, ಪಂಪ್ ವೀಕ್ ಆಗುತ್ತೆ. ಇದೊಂದು. ಇದಲ್ಲದೆ ಹೈ ಬ್ಲಡ್ ಪ್ರೆಷರ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ? ಅದು ಚೆಕ್ ಮಾಡಿಸ್ಕೊಳ್ದೇ ಇದ್ದರೆ ಇರೋದೇ ಗೊತ್ತಾಗಲ್ಲ. ಅದು ಮೊದಲನೇ ಚಿಹ್ನೆನೇ ಹಾರ್ಟ್ ವೀಕ್ ಆಗೋದು, ಕಿಡ್ನಿ ವೀಕ್ ಆಗೋದು, ಕಣ್ ಡ್ಯಾಮೇಜ್ ಆಗೋದು. ಸೊ ಈ ರೀತಿ ಬರ್ತಾರೆ ಅವರು. ಆಗ ನಾವು ಹೇಳ್ತೀವಿ ನೀವು ತುಂಬ ವರ್ಷದಿಂದ ಹೈ ಬ್ಲಡ್ ಪ್ರೆಷರ್ ಇತ್ತು, ಚೆಕ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ತೀವಿ. ಸೊ ಹೈ ಬ್ಲಡ್ ಪ್ರೆಷರ್ ಈಸ್ ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ಅಪಾರ್ಟ್ ಫ್ರಮ್ ದಟ್ ಟ್ರೆಡಿಷ್ನಲ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಡಯಾಬಿಟಿಸ್ ಏನು ಅದು ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್. ಅದು ಬಿಟ್ಟರೆ ದಿ ಕ್ರಾನಿಕ್ ಕಿಡ್ನಿ ಡಿಸೀಸ್, ಈ ಪೇಷಂಟ್ಸಲ್ಲೂ ಹಾರ್ಟ್ ಫೇಲ್ಯೂರ್ ಜಾಸ್ತಿ. ಸೊ ಡಾಕ್ಟರ್, ಈಗ ಟ್ರಾನ್ಸ್ಪ್ಲಾಂಟ್ ಯಾವಾಗ ರಿಕ್ವೈರ್ಡ್ ಇರುತ್ತೆ, ಯಾರಿಗೆ ರಿಕ್ವೈರ್ಡ್ ಇರುತ್ತೆ ಆ್ಯಂಡ್ ಸರ್ಜಿಕಲ್ ಆಪ್ಷನ್ಸ್ ಬಗ್ಗೆ ಹೇಳಿದರೆ, ಬಟ್ ಟ್ರಾನ್ಸ್ಪ್ಲಾಂಟ್ ಹೇಗಾಗುತ್ತೆ ಡಾಕ್ಟರ್? ಈಗ ಒಬ್ಬ ಪೇಷಂಟ್ನ ಹೇಗೆ ಟ್ರಾನ್ಸ್ಪ್ಲಾಂಟಿಗೆ ಚೂಸ್ ಮಾಡ್ತೀರಿ ಆ್ಯಂಡ್ ಡೋನರ್ ಹಾರ್ಟ್ ಹೇಗೆ ಮ್ಯಾಚ್ ಆಗುತ್ತೆ ಅವರೊಟ್ಟಿಗೆ, ಆ ಪ್ರೋಸೆಸ್ ಬಗ್ಗೆ ನೀವು ಹೇಳೋದಾದರೆ? ಸೊ ನೀವು ಈ ವಿಡಿಯೋ ನೋಡಿದ್ರೆ ಇದು ಹಾರ್ಟ್ ಫೇಲ್ ಆಗಿರೋ ಅಂಥ ಎಕೋ. ಯು ಕ್ಯಾನ್ ಸಿ ಭಾಳ ವೀಕ್ ಆಗಿದೆ ಈ ಹಾರ್ಟ್. ನಾರ್ಮಲಿ ಇಷ್ಟು ವೀಕ್ ಆಗಿರಲ್ಲ. ಇಂಥ ಪೇಷಂಟ್ಸ್ಗೆ ನಾವು ಆಗಲೇ ಹೇಳ್ದಂಗೆ ರೈಟ್ ಹಾರ್ಟ್ ಕ್ಯಾಟ್ ಮಾಡಿ ಬೇರೆ ಬೇರೆ ಟೆಸ್ಟಿಂಗ್ ಮಾಡಿ ಜೀವ ಸಾರ್ಥಕತೆ ಅನ್ನೋದಕ್ಕೆ ನಾವು ಗೌರ್ಮೆಂಟ್ ಆರ್ಗನೈಸೇಷನ್ಗೆ ನಾವು ರಿಜಿಸ್ಟರ್ ಮಾಡ್ತೀವಿ. ಬ್ಲಡ್ ಗ್ರೂಪು ಹಾಗೂ ಅಂದಾಜಾಗಿ ಅಪ್ರಾಕ್ಸಿಮೇಟ್ ಸೇಮ್ ವೆಯ್ಟ್ ಎರಡೂ ಸೂಟಬಲ್ ಇದ್ದಾಗ ಅಂಥ ಪೇಷಂಟ್ ನಮಗೆ ಅವೈಲಬಲ್ ಇದ್ದಾಗ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಅಂಥ ಪೇಷಂಟ್ ಅಂದರೆ ಬ್ರೈನ್ ಡೆಡ್ ಆಗಿರೋ ಅಂಥ ಡೋನರ್ ಸೇಮ್ ಗ್ರೂಪು ವೆಯ್ಟ್ ಇರೋರನ್ನ ನಾವು ಕರ್ಕೊಂಬಂದು ತೊಗೊಂಡು ಅವ್ರದ್ದು ಆರ್ಗನ್ಸ್ನ ಹಾರ್ವೆಸ್ಟ್ ಮಾಡ್ತೀವಿ. ಈ ವಿಡಿಯೋನಲ್ಲಿ ದಿಸ್ ಇಸ್ ಆ್ಯನ್ ಆ್ಯನಿಮೇಷನ್. ಇದರಲ್ಲಿ ಬೇಸಿಕ್ಲಿ ಡ್ಯಾಮೇಜ್ ಆಗಿರೋವಂಥ ಹಾರ್ಟನ್ನು ನಾವು ಆಪ್ರೇಷನ್ ಥಿಯೇಟ್ರಲ್ಲಿ ತೆಗಿತೀವಿ, ಅಂದರೆ ಪೇಷಂಟ್ದು. ಆ ಜಾಗದಲ್ಲಿ ಹೊಸ ಹಾರ್ಟು ಬೇರೆ ಒಬ್ಬ ವ್ಯಕ್ತಿ ಯಾರೋ ಅನ್ಫಾರ್ಚುನೇಟ್ಲಿ ಬ್ರೈನ್ ಡೆತ್ ಆಕ್ಸಿಡೆಂಟ್ ಆಗಿ ಬಂದಿದ್ದವ್ರನ್ನ ಸೂಟಬಲ್ ಇರೋದನ್ನು ನಾವು ಹೊಲಿಗೆಗಳ ಮುಖಾಂತರ ಜಾಯಿನ್ ಮಾಡ್ತೀವಿ. ಸೊ ಈ ಹಾರ್ಟು ತಕ್ಷಣ ಆ ಪೇಷಂಟಿನ ಹಾರ್ಟ್ ಹೃದಯದ ಎದೆಗೂಡಲ್ಲಿ ಬೀಟ್ ಆಗೋಕ್ಕೆ ಶುರು ಆಗುತ್ತೆ. ಇದೇನೇ ನಾವು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು. ಇದರಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ಇದು ಎಂಜಿನ್ ಇದ್ದಂಗೆ. ಹಾರ್ಟ್ ಮಸಲ್ ಇಸ್ ಲೈಕ್ ಎನ್ ಎಂಜಿನ್. ಹಾರ್ಟ್ ಇಟ್ಸ್ ಕೆಲಸ ಏನಂದರೆ ಪಂಪ್ ಮಾಡೋದು ಕೆಲಸ ಅದರದ್ದು. ಸೊ ಬ್ಲಡ್ ಒಂದು ನಿಮಿಷಕ್ಕೆ 5-6 ಲೀಟ್ರ್ ಪಂಪ್ ಮಾಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಸೇಮ್ ಸೈಜ್ ಇಂಡಿವಿಜುವಲ್ದು ನಾವು ತೊಗೋಬೇಕು. ಈಗ ನೀವು ಹೇಗೆ ಕಾರ್ಗೆ ಲಾರಿ ಎಂಜಿನ್ ಹಾಕೋಕ್ಕಾಗಲ್ಲ, ಲಾರಿಗೆ ಸ್ಮಾಲ್ ಕಾರ್ದು ಎಂಜಿನ್ ಹಾಕೋಕ್ಕಾಗಲ್ಲ, ಅದೇ ರೀತಿ. ಸೊ ಒನ್ಸ್ ದ ಟ್ರಾನ್ಸ್ಪ್ಲಾಂಟ್ ಇಸ್ ಡನ್, ಈ ಹೊಸ ಪೇಷಂಟಲ್ಲಿ ಆ ಹಾರ್ಟ್ ಬೀಟ್ ಆಗೋವಾಗ ದೇಹದ ಇಮ್ಯೂನ್ ಸಿಸ್ಟಮ್ ಅದನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗುತ್ತೆ. ಅದನ್ನು ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡದೇ ಇರಲಿ ಅಂತ ನಾವು ಇಮ್ಯೂನ್ ಸಿಸ್ಟಮ್ನ ಸಪ್ರೆಸ್ ಮಾಡ್ತೀವಿ. ಹೇಗೆ ಅದಕ್ಕೆ ಮದ್ದು ಕೊಟ್ಟಂಗೆ ಔಷಧಿಗಳು ಕೊಡ್ತೀವಿ. ಇದು ಲೈಫ್ ಲಾಂಗ್ ತೊಗೋಬೇಕಾಗತ್ತೆ ಪೇಷಂಟು. ಒನ್ಸ್ ಈ ಟೇಕ್ಸ್ ದಿಸ್ ಇಮ್ಯೂನ್ ಸಿಸ್ಟಮ್ ಸಪ್ರೆಸ್ ಮಾಡೋದು, ಇಮ್ಯುನಿಟಿ ಕಡಿಮೆ ಆದಾಗ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ.
ಯಾಕೆಂದರೆ ಇಮ್ಯುನಿಟಿ ಸಪ್ರೆಸ್ ಮಾಡದಿದ್ರೆ ಪೇಷಂಟ್ ಬಾಡಿ ವಿಲ್ ರಿಜೆಕ್ಟ್ ದಟ್ ಆರ್ಗನ್. ಇದು ನಂದಲ್ಲ, ಈ ದೇಹದ್ದಲ್ಲ ಅಂದ್ಬಿಟ್ಟು ಹೇಗೆ ವೈರಸ್ಸನ್ನು ಅಟ್ಯಾಕ್ ಮಾಡ್ದಂಗೆ ಈ ಹಾರ್ಟ್ನೂ ರಿಜೆಕ್ಟ್ ಮಾಡಿಬಿಡುತ್ತೆ. ಅದು ಸಪ್ರೆಸ್ ಮಾಡಿ ಇನ್ಫೆಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದು ಲೈಫ್ ಲಾಂಗ್ ಸೊಲ್ಯೂಷನ್ ಇದ್ರದ್ದು. ಬಟ್ ಒನ್ಸ್ ಪೇಷಂಟ್ ಅಂಡರ್ಗೋಸ್ ದಿಸ್ ಸರ್ಜರಿ ಆ್ಯಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇಸ್ ಡನ್, ಇವೆಂಚುಲಿ ಪೇಷಂಟ್ ಭಾಳ ಇಂಪ್ರೂವ್ಮೆಂಟ್ ಕಾಣುತ್ತೆ. ವಿತಿನ್ 2-3 ಡೇಸ್ ಪೇಷಂಟ್ಸ್ ಹಾರ್ಟ್ ಫಂಕ್ಷನ್ ಇಸ್ ನಾರ್ಮಲ್, ಬ್ಲಡ್ ಸಪ್ಲೈ ನಾರ್ಮಲ್ ಆಗೋಗುತ್ತೆ, ಕಿಡ್ನಿ ಫಂಕ್ಷನ್ನು ಎಲ್ಲ, ಲಂಗ್ಸು ಎಲ್ಲ ಇಂಪ್ರೂವ್ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಸ್, ಪ್ಲಸ್ ಮೋರ್ ದೆನ್ ದ್ಯಾಟ್ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೂಡ ಇರುತ್ತೆ. 1 ವರ್ಷದಲ್ಲಿ 90 ಜನ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಆದವ್ರು ಚೆನ್ನಾಗಿರ್ತಾರೆ, 1 ವರ್ಷದ ನಂತರ 2 ವರ್ಷದ ನಂತರ 80% ಚೆನ್ನಾಗಿರ್ತಾರೆ. ಆಲ್ಮೋಸ್ಟ್ ಅಬೌಟ್ 5 to 8 ಇಯರ್ಸಲ್ಲಿ ಒಂದು 70-75% ಆರ್ ಡೂಯಿಂಗ್ ವೆರಿ ವೆಲ್. ಡಾಕ್ಟರ್, ನೀವೇ ಹೇಳ್ದಾಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂತು, ಅದನ್ನು ನೋಟಿಸ್ ಮಾಡಿ ಡಾಕ್ಟರ್ ರೀಚ್ ಆದರು ಅಂತಂದರೆ ಮೊದಲಿಗೆ ವಾಟ್ ಆರ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಆ್ಯಂಡ್ ಯಾವ ಟೆಸ್ಟ್ಗಳು ಎಸೆನ್ಷಿಯಲ್ ಆಗಿರುತ್ತೆ? ಈಗ ಟ್ರೆಡಿಷ್ನಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಈಸ್ ಸ್ಕ್ಯಾನಿಂಗ್ ದ ಹಾರ್ಟ್ ಥ್ರೂ ಅಲ್ಟ್ರಾಸೌಂಡ್, ಎಕೋಕಾರ್ಡಿಯೋಗ್ರಫಿ. ಎಕೋಕಾರ್ಡಿಯೋಗ್ರಫಿ ಏನಿದೆಯಲ್ಲ, ಇಟ್ ಈಸ್ ಈಸಿಲಿ ಅವೈಲೇಬಲ್ ನಾವು ಎವ್ರಿವೇರ್. ಇಟ್ ಕ್ಯಾನ್ ಬಿ ಡನ್ ಇನ್ OPD ಬೇಸಿಸ್ನಲ್ಲಿ ಮಾಡಬಹುದು, ಇನ್ ಪೇಷಂಟ್ ಬೇಸಿಸ್ನಲ್ಲಿ ಮಾಡಬಹುದು. ನಾವೇನು ನೋಡ್ತೀವಿ ಅದರಲ್ಲಿ ಅಂದರೆ, ಈ ಅಲ್ಟ್ರಾಸೌಂಡ್ ಮೂಲಕ ಆರ್ಟನ್ನ ಸ್ಕ್ಯಾನ್ ಮಾಡಿ ಆರ್ಟಿನ ಚೇಂಬರ್ಸ್ನ ನೋಡ್ತೀವಿ, ಆರ್ಟ್ ಒಳಗಡೆ ವ್ಯಾಲ್ವ್ಸ್ನ ನೋಡ್ತೀವಿ. ಈ ಹಾರ್ಟ್ ವ್ಯಾಲ್ ಡಿಸೀಸ್ ಇದ್ರೂ ಹಾರ್ಟ್ ಫೇಲ್ ಆಗುತ್ತೆ, ಹಾರ್ಟ್ ಮಸಲ್ ವೀಕ್ನೆಸ್ ಆದ್ರೂ ಹಾರ್ಟ್ ಫೇಲ್ ಆಗುತ್ತೆ, ಆಯಿತಾ. ಸೊ ಹಾರ್ಟನ್ನ ಸ್ಟಡಿ ಮಾಡಲಿಕ್ಕೆ ಒನ್ ಆಫ್ ದಿ ಬೇಸಿಕ್ ಟೂಲ್ಸ್ ಈಸ್ ಎಕೋಕಾರ್ಡಿಯೋಗ್ರಫಿ. ಅದೇ ಮೇಯ್ನ್ ನಮಗೆ. ಅದಲ್ಲದೆ ಈಗೇನಾಗುತ್ತೆ, ಹಾರ್ಟ್ ಫೇಲ್ಯೂರ್ ವಿಕ್ಟಿಮ್ಸ್ನಲ್ಲಿ ಹಾರ್ಟ್ ಒಳಗಡೆ ಒತ್ತಡ ಜಾಸ್ತಿ ಇರುತ್ತೆ. ಆ ಒತ್ತಡದಿಂದ ಕೆಲವು ಕೆಮಿಕಲ್ಸು ಹಾರ್ಟ್ ಮಸಲಿಂದ ರಕ್ತಕ್ಕೆ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಸ್ನ ನಾವು ಬ್ಲಡ್ನಲ್ಲಿ ಸ್ಟಡಿ ಮಾಡಬಹುದು. ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ಸ್ ಅಂದರೆ ಅದು BNP, NT-proBNP ಅಂತ, ಎನ್ ಟರ್ಮಿನಲ್ ಬ್ರೈನ್ ನೆಟ್ರಿಯೂರೆಟಿಕ್ ಪೆಪ್ಟೈಡ್ ಅಂತ. ಆ ಮಾಲಿಕ್ಯೂಲ್ನ ನಾವು ರಕ್ತದಲ್ಲಿ ರೈಸ್ ಆಗುತ್ತೆ ಹಾರ್ಟ್ ಒಳಗಡೆ ಒತ್ತಡ ಇದ್ದಾಗ. ಅದು ಒನ್ ಆಫ್ ದಿ ಸಿಂಪ್ಲೆಸ್ಟ್ ಆ್ಯಂಡ್ ಅರ್ಲಿಯೆಸ್ಟ್ ಇನ್ವೆಸ್ಟಿಗೇಷನ್ಸ್ ಟು ಬಿ ಡನ್. ನಾವು ಅದನ್ನ ಈಗ ಯಾರಾದರೂ ಉಸಿರಾಟಕ್ಕೆ ತೊಂದರೆ ಆಗಿ ಬಂದರೆ ಎಮರ್ಜೆನ್ಸಿನಲ್ಲಿ, ಅಪಾರ್ಟ್ ಫ್ರಮ್ ದ ರುಟೀನ್ ಬ್ಲಡ್ ಟೆಸ್ಟ್, ವಿ ಆರ್ಡರೇ NT-proBNP ಮಾಡಿ ಇವರಿಗೆ ಎಷ್ಟಿದೆ ಅಂತ ನೋಡ್ತೀವಿ. NT-proBNP ಐ ಇದ್ದರೆ ಇಟ್ಸ್ ಒನ್ ಆಫ್ ದಿ ಇಂಡಿಕೇಟರ್ಸ್ ಹಾರ್ಟ್ ಫೇಲ್ಯೂರ್ ಇದೆ ಇವರಿಗೆ ಅಂತ. ನೆಕ್ಸ್ಟು ನಾವು ಎಕೋಕಾರ್ಡಿಯೋಗ್ರಫಿ ಮಾಡ್ತೀವಿ. ಇದಲ್ಲದೆ ECG ಮತ್ತು ಎಕ್ಸ್ರೇ ಎಲ್ಲ ಮಾಡ್ತೀವಿ. ಅದರಲ್ಲಿ ಕೆಲವು ಕಂಡೀಷನ್ಸ್ನ ಪಿಕಪ್ ಮಾಡ್ಕೋಬಹುದು. ಈಗ ಎಕ್ಸ್ರೇ ಮಾಡಿದ್ರೆ ಎಕ್ಸ್ರೇನಲ್ಲಿ ಲಂಗ್ಸಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅದು ಗೊತ್ತಾಗುತ್ತೆ. ECGನಲ್ಲಿ ನಮಗೆ ಪ್ರಯರ್ ಹಾರ್ಟ್ ಅಟ್ಯಾಕ್ ಎವಿಡೆನ್ಸ್ ಇರುತ್ತೆ, ಅಥವಾ ಹಾರ್ಟ್ ಇರ್ರೆಗ್ಯುಲರ್ ಇರುತ್ತೆ. ಏಕೆಂದರೆ ಒನ್ ಆಫ್ ದ ಮೇನ್ ಕಾಸಸ್, ನಾವು ಏಜಿಂಗ್ ಪಾಪ್ಯುಲೇಷನ್ ಇದೆ. ಈಗ ಏಜಿಂಗ್ ಪಾಪ್ಯುಲೇಷನಲ್ಲಿ ಒಂದು ಪರ್ಟಿಕ್ಯುಲರ್ ಹಾರ್ಟ್ ಇರೆಗ್ಯುಲಾರಿಟಿ ಬರುತ್ತೆ. ಹಾರ್ಟಿನ ಅಪ್ಪರ್ ಚೇಂಬರ್ಸ್ ಎನ್ಲಾರ್ಜ್ ಆಗಿಬಿಟ್ಟು ಅದನ್ನು ಏಟ್ರಿಯಮ್ ಅಪ್ಪರ್ ಚೇಂಬರ್ಸ್ ಅದು ಎನ್ಲಾರ್ಜ್ ಆದಾಗ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಆಗುತ್ತೆ. ಆಲ್ಮೋಸ್ಟ್ ಒಂದು 7-9 ಜನಕ್ಕೆ 100ರಲ್ಲಿ ಆಗ್ತಾಯಿದೆ ವಯಸ್ಸಾದ ಮೇಲೆ. ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಹಾರ್ಟ್ ಫೇಲ್ಯೂರ್ ಆಲ್ಸೋ ಇನ್ ಏಜಿಂಗ್ ಪಾಪ್ಯುಲೇಷನ್. ಇದೆಲ್ಲ ಪಿಕಪ್ ಮಾಡ್ಕೋಬೋದು. ECG, ಎಕ್ಸ್ರೇ, ಎಕೋಕಾರ್ಡಿಯೋಗ್ರಫಿ, ಬ್ಲಡ್ ಟೆಸ್ಟ್, ದೀಸ್ ಆರ್ ದಿ ರೂಟೀನ್ ಟೆಸ್ಟ್ ವಿಚ್ ವಿ ಡು. ಡಿಯರ್ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ.